ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಡೇ ಮಾರ್ನಿಂಗ್, ನಂಗೆ ಗೊತ್ತೇ ಆಗಿಲ್ಲ ಟೈಮ್ ಆಗೋಗಿರೋದು. ಇವತ್ತು ಕಾರ್ತಿಕೆ ಸೋಮವಾರ, ಹಾಗಾಗಿ ಬೆಳಿಗ್ಗೆ ಪೂಜೆನೂ ಕೂಡ ಮಾಡ್ಕೋಬೇಕು. ಆದರೆ ಇವತ್ತು ತುಂಬಾ ಟೈಮ್ ಆಗಿದೆ. ನೈಟು ನನ್ನ ಪಾಪು ತುಂಬಾ ಅಳ್ತಾ ಇದ್ದು ಅವಾಗವಾಗ, ಹಾಗಾಗಿ ನಂಗೆ ನಿದ್ದೆನೇ ಮಾಡಿಲ್ಲ. ಹಾಗಾಗಿ ಬೆಳಗಿನ ಜಾವ ನಿದ್ದೆ ಬಂದುಬಿಟ್ಟಿದೆ. ಆಮೇಲೆ ಇವಾಗ ಚಳಿಗಾಲ ಅಲ್ವಾ, ಬೆಳಗ್ಗೆ ಎದ್ದೋಳಕ್ಕೆ ಆಗಲ್ಲ. ನಿನ್ನೆ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಬೇರೆ. ಹಾಗೆ ಟೈಮ್ ಆಗೋಗಿರೋದೇ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಕೂಡ ಎಬ್ಸೇ ಇಲ್ಲ ಪಾಪ. ಅವರೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾರೆ. ನಾನು ಹೊರಗಡೆ ಬಂದು ನೋಡಿದ್ರೆ ತುಂಬಾ ಟೈಮ್ ಆಗಿದೆ. ವಿಡಿಯೋ ಮಾಡ್ತಾಯಿದ್ದೆ, ನಂಗೆ ಗೊತ್ತೇ ಆಗಿಲ್ಲ. ವಿಡಿಯೋ ಮಾಡಬೇಕಿದ್ರು ನಾನು ಮೊಬೈಲ್ ನೋಡೇ ಇಲ್ಲ. ಮೊಬೈಲ್ ನೋಡಿದ್ದೀನಿ, ಬಟ್ ಟೈಮ್ ನೋಡಿರಲಿಲ್ಲ. ಟೈಮ್ ಡಿಸ್ಪ್ಲೇಲೇ ಐತೆ, ನಾನು ನೋಡ್ಕೊಂಡೇ ಇಲ್ಲ. ಕಂಡುಬಿಟ್ಬಿಟ್ಟು ಹಾಗೆ ವಿಡಿಯೋನ ಸೆಟ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ನೋಡ್ಬಿಟ್ಟು ನನ್ನ ಹಸ್ಬೆಂಡ್ ನಗ್ತಿದ್ದಾರೆ. ನನಗೆ ಟೈಮ್ ಆಗಿರೋದೇ ಗೊತ್ತಿಲ್ಲ ಅಂತ. ಸದ್ಯ ನನ್ನ ಪುಣ್ಯ ಬೈದಿಲ್ಲ. ಅವ್ರು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಬೈಯಲ್ಲ, ಆದ್ರೂ ನಗ್ತಿದ್ರು. ಆಮೇಲೆ ನೋಡ್ತೀನಿ, ಹೊರಗಡೆ ಬಂದು ನೋಡ್ತೀನಿ ಗಡಿಯಾರನ 7:50. ಅಪ್ಪ, ಓ ಮೈ ಗಾಡ್, ಇವಾಗ ಎದ್ದು ನನ್ನ ಮನೆ ಕೆಲಸ ಎಲ್ಲ ಹೆಂಗಪ್ಪ ಮಾಡೋದು? ಯಾವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಆಗಿ ಹೋಗಿತ್ತು. ಹಸ್ಬೆಂಡೇ ಮನೆಯೆಲ್ಲ ಕ್ಲೀನ್ ಮಾಡಿದರು. ಪಾಪ ಟೀನೂ ಕೂಡ ಮಾಡಿಕೊಂಡು ಕುಡಿದ್ಬಿಟ್ಟು ನನಗೂ ಫ್ಲಾಸ್ಕ್ಗೆ ಬಿಸಿನೀರು ಕಾಯಿಸಿಟ್ಬಿಟ್ಟು ಅವರು ನನಗೆ ಸ್ವಲ್ಪ ಟೀ ಇಟ್ಟಿದ್ರು. ನನಗಂತೂ ಇವತ್ತು ನಾನು ಟೀ ಕುಡಿಯಲ್ಲ, ಆದರೆ ಇವತ್ತು ಸಿಕ್ಕಾಪಟ್ಟೆ ತಲೆನೋಯ್ತಿತ್ತು ಅಂತ ಹೇಳಿ ಟೀ ಇಟ್ಟಿದ್ರಲ್ಲ, ಅದನ್ನು ಕೂಡ ಬಿಸಿ ಮಾಡ್ಕೊಂಡು ಕುಡಿದು ಲಂಚ್ ಬಾಕ್ಸ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂಥೇಳಿ ನೆನ್ನೆನೇ ಅಕ್ಕಿ ಎಲ್ಲ ನೆನೆಸಿ ರುಬ್ಬಿಟ್ಟಿದ್ದೆ. ಇವಾಗ ಸಾಂಬಾರಿಗೆ ಏನೇನು ಬೇಕು ಅಂತ ಇಟ್ಕೊತಾ ಇದ್ದೀನಿ. ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ, ಮಾತಾಡ್ತಾಯಿದ್ದೀನಿ. ಇಲ್ಲಿ ವಾಯ್ಸ್ ಓವರ್ ಏನಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ನನ್ನ ಮಕ್ಕಳು ಇಬ್ಬರೂ ಮಲಗಿದ್ರು. ಹಾಗಾಗಿ ಮೈಕ್ ಹಾಕ್ಕೊಂಡು ಮೆಲ್ಲಕ್ಕೆ ಮಾತಾಡ್ತಿದ್ದೆ. ಆ ವಾಯ್ಸ್ನ ನಾನು ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಕೇಳಿದೆ, ವಾಯ್ಸ್ ಸ್ವಲ್ಪನೂ ಕ್ಲಿಯರಾಗಿ ಬಂದೇ ಇಲ್ಲ. ಮೆಲ್ಲೆ ಮಾತಾಡ್ತಿದ್ದೆ. ಯಾಕಂತಂದರೆ ಸ್ವಲ್ಪ ಸೌಂಡಿಗೆ ಅವರಿಬ್ಬರು ಎದ್ದು ಬಿಡ್ತಾರೆ. ಅವರಿಬ್ಬರು ಎದ್ದು ಬಿಟ್ಟರೆ ನನಗೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳಿ ಸ್ವಲ್ಪ ಮೆಲ್ಲೆ ಮಾತಾಡ್ತಾಯಿದ್ದೆ. ಬಟ್ ಅದು ವಾಯ್ಸ್ ಅಷ್ಟು ಕ್ಲಿಯರಾಗಿ ಬಂದೇ ಇರಲಿಲ್ಲ. ಹಾಗಾಗಿ ಅದೆಲ್ಲ ಫುಲ್ ಎರೈಸ್ ಮಾಡಿ ಮತ್ತೆ ನಾನು ವಾಯ್ಸ್ ಓವರ್ನೇ ಕೊಡೋಣ ಅಂತ ಹೇಳಿ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ಎಷ್ಟೋ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಯಾಕೆಂದರೆ ನಾನು ವಿಡಿಯೋ ಚೆನ್ನಾಗಿ ಬರ್ತಿಲ್ಲ ಅಂತ, ನಾನು ವಿಡಿಯೋ ಚೆನ್ನಾಗಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ. ಬಟ್ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಹೀಗೆ ಮಕ್ಕಳು ಮೈಕ್ ಹಾಕ್ಕೊಂಡು ಮಾತಾಡೋಣ ಅಂತಂದರೆ ಸ್ವಲ್ಪ ಸೌಂಡ್ ಆದರೂ ಎದ್ದು ಬಿಡ್ತಾರೆ. ಅವಾಗ ನನಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಹೊರಗಡೆ ಸೌಂಡೇ ಜಾಸ್ತಿ. ಬೆಳಗ್ಗೆ ವಿಡಿಯೋ ಮಾಡೋದ್ರಿಂದ ಹೊರಗಡೆ ಸೌಂಡೇ ಜಾಸ್ತಿ ಕೇಳುತ್ತೆ. ಆದರೆ ವಿತ್ ವಾಯ್ಸ್ ವಿಡಿಯೋ ಮಾಡಿದ್ರೆ ನಿಮಗೆ ನನ್ನ ವಾಯ್ಸ್ ಅಷ್ಟಾಗಿ ಕೇಳಲ್ಲ ಅಂಥೇಳಿ ವಾಯ್ಸ್ ಓವರ್ ಕೊಡ್ತೀನಿ. ಇವತ್ತು ಲಂಚ್ ಬಾಕ್ಸ್ಗೆ ಇಡ್ಲಿ ಮತ್ತು ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರಿಗೆ ಬೇಳೆ ಮತ್ತು ಟೊಮೊಟೊ, ಈರುಳ್ಳಿ, 2 ಮೆಣಸಿನ್ಕಾಯಿ, ಹಾಗೆ ಜೀರಿಗೆ, ಸ್ವಲ್ಪ ಮನೇಲೇ ಮಾಡಿರೋ ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು 2 ವಿಸಲ್ ಕೂಗಿಸ್ಕೊತೀನಿ. ಈಗ ಇದು 2 ವಿಸಲ್ ಕೂಗೋ ತನಕ ನಾನು ಸ್ವಲ್ಪ ನೆನ್ನೆ ಪಾತ್ರೆಗಳೆಲ್ಲ ಹಾಗೆ ಟಯರ್ಡ್ ಆದೆ ಅಂಥೇಳಿ ಜೋಡಿಸೇ ಇರಲಿಲ್ಲ. ಅದನ್ನೆಲ್ಲ ಎತ್ತಿ ಇಟ್ಬಿಟ್ಟು ನೆಕ್ಸ್ಟ್ ಇಡ್ಲಿ ಪಾತ್ರೆಯನ್ನು ತೊಳ್ಕೊಳ್ಳೋಣ ಅಂತ ಹೇಳಿ ತೊಳ್ಕೊತಾ ಇದ್ದೆ. ನಾನು ಯಾವಾಗಲೂ ಅಷ್ಟೇ ನೈಟೇ ಪಾತ್ರೆ ಎಲ್ಲ ಇಟ್ಬಿಡ್ತೀನಿ. ಬೆಳಗ್ಗೆ ತೊಳ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಮಕ್ಕಳಿಗೆ ಸೌಂಡ್ ಆದರೆ ಎದ್ಬಿಡ್ತಾರೆ ಬೇಗ, ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ನೈಟೇ ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಇಟ್ಬಿಟ್ಟಿರ್ತೀನಿ. ಆದರೆ ನೈಟು ಪಾತ್ರೆ ತೊಳೆದ್ಬಿಟ್ಟು ಜೋಡ್ಸೋಕ್ಕೆ ಆಗಲಿಲ್ಲ, ಟಯರ್ಡ್ ಆಗಿದೆ ಅಂಥೇಳಿ. ಪಾಪುನೂ ಅಳ್ತಾ ಇದ್ದ ಅಂಥೇಳಿ ಮಲ್ಕೊಂಡೇ ಬಿಟ್ಟೆ. ಇವಾಗೆಲ್ಲ ಎತ್ತಿಟ್ಬಿಟ್ಟು ಇಡ್ಲಿ ಪಾತ್ರೆನೂ ಕೂಡ ತೊಳ್ಕೊತಾ ಇದ್ದೀನಿ. ನನ್ನ ಮಗಳು ಇಡ್ಲಿ ಪಾತ್ರೆ ಸೌಂಡಿಗೆ ಎದ್ಬಿಟ್ಟು ಅಳ್ತಿದ್ದಾಳೆ. ಇವತ್ತು ಕಾರ್ತಿಕೆ ಸೋಮವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ.
ಒಂದು 5-10 ನಿಮಿಷ ಅಂತೂ ಅವಳನ್ನ ಎತ್ಕೊಂಡು ಮಾಡಬೇಕಲ್ಲ. ಈ ಮೊಬೈಲು ಚಾರ್ಜ್ ಆಗಲಿಲ್ಲ ಅಂದರೆ ವರ್ಕ್ ಆಗಲ್ವಲ್ಲ. ಹಾಗೆ ನನ್ನ ಮಗಳು ಎತ್ಕೊಂಡು ಅವಳನ್ನ ಸ್ವಲ್ಪ ಹೊತ್ತು ಮುದ್ದು ಮಾಡಲಿಲ್ಲ ಅಂತಂದರೆ ಅವಳು ಆ್ಯಕ್ಟಿವೇ ಆಗಲ್ಲ. ಅವಳನ್ನ ಎತ್ಕೊಂಡು ಮುದ್ದು ಮಾಡಿದೆ. ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ನ ಕೂಡ ಏನೇನೋ ರೇಗಿಸ್ತಾ ಇದ್ದೆ. ಅವರು ನನ್ನ ಪೂಜೆ ಮಾಡುವಾಗ ಹೀಗೆ ರೇಗಿಸ್ತಾರೆ, ಹಾಗಾಗಿ ನಾನು ಅವ್ರನ್ನ ರೇಗಿಸ್ತಾ ಇದ್ದೆ. ಏನಿಲ್ಲ, ನೀನು ಈ ಥರ ಎಲ್ಲ ವೀಡಿಯೋ ಮಾಡಿಕೊಂಡು ದೇವ್ರನ್ನ ಪೂಜೆ ಮಾಡಿದ್ರೆ ದೇವರು ಒಲಿತಾರೆ. ನಾನು ಹೇಳಿದೆ, ನಾನು ದೇವ್ರು ನನಗೆ ಆಲ್ರೆಡಿ ಒಲ್ದಿರೋದಕ್ಕೆ ನಿಮ್ಮಂತ ದೇವ್ರಂಥ ಗಂಡ ಮತ್ತು ಮುತ್ತಿನಂಥ ಮಕ್ಕಳು ಸಿಕ್ಕಿದ್ದಾರೆ, ಅಷ್ಟೇ ಸಾಕು, ಇನ್ನೇನು ಬೇಕಿದೆ ನೀವು ಹೇಳ್ತಾ ಇದೆ. ಅದಕ್ಕೆ ಅವರು ನಗ್ತಾ ಇದ್ರು. ಮತ್ತು ಹೇಳಿ ಅದು ನೀರು ಮತ್ತು ಇದೆಲ್ಲ ಸಪ್ರೇಟ್ ಮಾಡಿ ಟೊಮೊಟೊ ಎಲ್ಲ ಬೆಂದಿರೋ ಬೇಳೆ ಟೊಮೊಟೊ ಎಲ್ಲ ಒಂದು ಜಾರ್ಗೆ ಹಾಕಿ ಎತ್ತಿಟ್ಟೆ. ಇವಾಗ ಇಡ್ಲಿನೂ ಕೂಡ ಮಾಡೋಣ ಅಂತ ಹೇಳಿ ಇಡ್ಲಿ ಎಲ್ಲ ಪ್ಲೇಟ್ಗೆಲ್ಲ ಹಾಕಿ ಇಡ್ಲಿನೂ ಬೇಯೋಕ್ಕಿಟ್ಟೆ. ಇವಾಗ ಇದು ಬೇಯೋ ತನಕ ಇವಾಗ ಇದು ಒಣಗಾಗಿದೆ, ಇದನ್ನು ಕೂಡ ರುಬ್ಕೊಳ್ಳೋಣ. ರುಬ್ಬಿಟ್ಟು ಇವಾಗ ಸಾಂಬಾರನ್ನ ಮಾಡ್ತೀನಿ ಬನ್ನಿ. ಈ ಥರ ರುಬ್ಬಿದೆ, ಈ ಥರ ನುಣ್ಣಗೆ ರುಬ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಆವಾಗಲೇ ರುಬ್ಬಿಟ್ಟಿದ್ನಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತೆಳುಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು, ಹಾಗೆ ಗಟ್ಟಿ ಬೇಕಂತಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇದು ಮಾಡಿಕೊಂಡು ಇವಾಗ ನಾನು ಜಾರಲ್ಲಿರೋ ಇದನ್ನು ತೆಗೆದು ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ, ಉಪ್ಪು ಆಲ್ರೆಡಿ ಹಾಕಿದ್ದೆ, ಸಪ್ಪೆ ಅನಿಸಿದ್ರೆ ಉಪ್ಪು ಹಾಕ್ಕೋಬೋದು. ಹಾಗೆ ಇದಕ್ಕೆ ಬೆಲ್ಲನೂ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಹೋಟೆಲ್ ಸ್ಟೈಲ್ ಬರುತ್ತೆ. ಬೆಲ್ಲ ಹಾಕಿದ್ರೆ ಹಾಗೆ ಸ್ವೀಟು, ಖಾರ, ಉಪ್ಪು, ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ನೆಕ್ಸ್ಟು ಇಡ್ಲಿ ಕೂಡ ಇವಾಗ ಬೆಂದಿದೆ, ಅದನ್ನು ಕೂಡ ತೆಗೆದುಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ನೆಕ್ಸ್ಟು ಇನ್ನೊಂದು ಬ್ಯಾಚ್ ಹಾಕಿಬಿಟ್ಟು ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಅವ್ರ ಪಪ್ಪ ಕರಿತಾ ಇದ್ದಾರೆ, ನನ್ನ ಮಗಳು ಯಾಕೋ ಬರ್ತಾನೆ ಇಲ್ಲ. ಇವಾಗ ಬೆಳಿಗ್ಗೆನೇ ಸ್ನಾನ ಮಾಡೋಕ್ಕೆ ಚಳಿ ಅಲ್ವಾ, ಹಾಗಾಗಿ ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ. ಆದರೆ ಅವ್ರ ಪಪ್ಪ ಬಿಡಲ್ಲ, ಬೆಳಗ್ಗೆ ಸ್ನಾನ ಮುಗಿದು ಬಿಡಬೇಕು, 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಇಬ್ಬರು ಸ್ನಾನನೂ ಮುಗಿದು ಬಿಡಬೇಕು. ಹಾಗಾಗಿ ಅವ್ರ ಪಪ್ಪ ಕರಿತಾ ಇದ್ರು. ಅವಳು ಬರ್ತಾನೆ ಇರಲಿಲ್ಲ, ನಾನು ಮಾಡಲ್ಲ ಸ್ನಾನ ಅಂತ ಇದ್ಲು. ಅವಳ ಪಪ್ಪನಿಗೆ ಹೆದರೋದೇ ಇಲ್ಲ. ನನ್ನ ಕರೆದ್ರು, ನಾನು ಬಂದು ಡೈಲಿ 2 ಟೈಮ್ಸ್ ಸ್ನಾನ ಬೇಕು, ಸಂಜೆ ಬೆಳಗ್ಗೆ. ಅವ್ರಿಗಂತೂ ಬೋರ್ ಆಗಿದೆ. ಆವಾಗ ಬರಲೇ ಇಲ್ಲ ನನ್ನ ಮಗಳು. ಅಯ್ಯೋ ಬಿಡೋ ಎಷ್ಟು ಬೆಳಗ್ಗೆನೇ ಗದ್ರದ್ದು ಬೇಡ ಅಂಥೇಳಿ ನನ್ನ ಮಗ ಬಂದ, ಅವನ್ನ ಕರ್ಕೊಂಡೋಗಿ ಅವನಿಗೆ ಬೇಗ ಬೇಗ ಸ್ನಾನ ಮಾಡಿಸ್ದೆ. ಅವ್ನು ಮಾಡಿಸ್ತಿರೋದು ನೋಡಿ ನನ್ನ ಮಗಳು ಕೂಡ ಬಂದಳು, ಅವಳಿಗೂ ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಆಗಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಇವಾಗ ತಿಂಡಿ ಕೂಡ ರೆಡಿಯಾಗಿತ್ತು. ತಿಂಡಿನ ಹಾಕ್ಕೊಟ್ಟೆ ಹಸ್ಬೆಂಡ್ಗೆ. ಆಲ್ರೆಡಿ ಟೈಮ್ ಆಗೋಗಿತ್ತು, ಬೈತಾರೇನೋ ಅಂತ ಅಂದ್ಕೊಂಡೆ, ಪಾಪಾಚಿ ಬೈಲೇ ಇಲ್ಲ. ಈಗ 3 ಜನ ಕೂತ್ಕೊಂಡು ತಿಂತಾಯಿದ್ವಿ. ನನ್ನ ಮಗಳಂತೂ ನಾವಿಬ್ಬರು ತಿಂದಾದ್ರೂ ತಿಂದಾಗಲೇ ಇಲ್ಲ ಅವಳದು. ಹಾಗಾಗಿ ಅವಳಿಗೆ ಒಂದು ಆಟ ಆಡಿಸ್ಕೊಂಡು ತಿನ್ನಿಸ್ಬಿಟ್ಟು ಆವಾಗ ಬಾಕ್ಸ್ ಕೂಡ ರೆಡಿ ಮಾಡಿದೆ. ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಅವರಿಗೆ ಮಾಮೂಲಿ ಇಡ್ಲಿ ಸಾಂಬಾರನ್ನೇ ಹಾಕ್ಕೊಟ್ಟೆ. ಚಟ್ನಿ ಬಾಕ್ಸ್ ಅವರಿಗೆ ಮಾಮೂಲಿ ಇಡ್ಲಿ ಸಾಂಬಾರನ್ನೇ ಹಾಕ್ಕೊಟ್ಟೆ. ಚಟ್ನಿ ಯಾಕೆ ಮಾಡಲಿಲ್ಲ ಅಂದರೆ ಚಟ್ನಿ ಅದು ಹಾಳಾಗುತ್ತೆ, ಕಾಯಿ ಚಟ್ನಿ, ಹಾಗಾಗಿ ಮಧ್ಯಾಹ್ನ ಅಷ್ಟರಲ್ಲಿ ಚೆನ್ನಾಗಿರಲ್ಲ. ಚಟ್ನಿ ಬೇಡ ಅಂತ ಹೇಳಿದ್ರು ಹಸ್ಬೆಂಡ್, ಹಾಗಾಗಿ ಬರೀ ಸಾಂಬಾರನ್ನೇ ಮಾಡಿಕೊಟ್ಟೆ. ಬಾಕ್ಸ್ಗೆ ಹಾಕಿ ಅವರಿಗೆ ಬ್ಯಾಗೆಲ್ಲ ಹಾಕಿ ರೆಡಿ ಮಾಡಿ ಇವಾಗ ಅವಳನ್ನೂ ಅವ್ರ ಪಪ್ಪ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದರು. ಇವಾಗ ಇಬ್ಬರೂ ಹೊರಟರು, ಅವರಿಗೆ ಬಾಯ್ ಹೇಳೋ ಟೈಮ್ ಆಯಿತು. ಈಗ ಅಂಗನವಾಡಿಗೆ ಅವ್ರ ಪಪ್ಪನ ಜೊತೆ ಹೊರಟಳು. ನಾನು ನನ್ನ ಮಗ ಅವರಿಬ್ಬರಿಗೂ ಟಾಟಾ ಮಾಡಿ ಮನೆಗೆ ವಾಪಸ್ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ದಯವಿಟ್ಟು ನೋಡಿ, ಫುಲ್ಲು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನು ಕಂಟೆಂಟ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಹಂಗಾಗಿ ನಾನು ನನ್ನ ದಿನಚರಿಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಒಂದು ಮೆಮೊರಿಗೋಸ್ಕರ. ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವ, ವಿಡಿಯೋ ಮಾಡ್ತಾ ಇರ್ತಾರಲ್ಲ ಅವರು ನನಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ.